ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಹಳೆ ವಿಡಿಯೋ ಪಾರ್ಟ್ 1 ವಿಡಿಯೋದು ಕಂಟಿನ್ಯೂ ವಿಡಿಯೋ ಇದಾಗಿರುತ್ತೆ. ಇದು ಆಂಟಿ ಊರಿಗೆ ಹೋಳಿಗೆ ಶಿಕರಣಿ ಊಟಕ್ಕೆ ಹೋದಂತಹ ವಿಡಿಯೋ. ಹೋದ್ಮೇಲೆ ಚೆನ್ನಾಗಿ ಊಟ ಮಾಡಿಕೊಂಡು ಎಲ್ಲಡಿಕೆ ಎಲ್ಲವನ್ನು ಹಾಕ್ಕೊಂಡು ಸಂಜೆ ಹೊರಗಡೆ ಕೂತಿದ್ವಿ. ಅಲ್ಲಂತೂ ಗೊತ್ತೇ ಇದೆ, ತುಂಬ ದುರ್ಗದ ಸೈಡು ಅಂತಂದರೆ ತುಂಬ ಬಂಡೆಗಳೆಲ್ಲ ಕಾದ್ಬಿಟ್ಟು ಸಂಜೆ ಆದರೂ ಕೂಡ ತುಂಬ ಸೆಕೆ ಇರುತ್ತೆ. ಹಾಗಾಗಿ ಈ ರೀತಿ ಹೊರಗಡೆ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ಮಕ್ಕಳು ಕೂಡ ತುಂಬ ಜನ ಇದ್ದರು ಅಲ್ವಾ, ಆಟಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ನಾವು ಕೂಡ ಕೂತಿದ್ವಿ. ಊರಲ್ಲೆಲ್ಲ ಅಂದರೆ ಸಿಟಿ ಜೀವನದಲ್ಲಿ ಯಾವಾಗಲೂ ಈ ಗಾಡಿಗಳ ಸೌಂಡೇ ಕೇಳ್ತಾ ಇರ್ತೀವಲ್ವ. ಆದರೆ ಹಳ್ಳಿ ಕಡೆ ಹೋಗ್ಬಿಟ್ರೆ ಆರಾಮಾಗಿ ಪ್ರಶಾಂತವಾಗಿ ತಣ್ಣನೆ ಗಾಳೀಲಿ ಕೂತ್ಕೊಂಡು ಆರಾಮಾಗಿ ಒಂಥರ ಟೈಮ್ ಪಾಸ್ ಮಾಡೋದು ಚೆನ್ನಾಗಿ ಅನಿಸುತ್ತೆ. ಹಾಗೆ ಹುಡುಗರಿಗೆ ಹೊಸ್ದಾಗಿ ಆಟನ ಕಳ್ಸೋಣ ಅಂತ ಹೇಳ್ಕೊಡ್ತಾಯಿದ್ವಿ. ಇವೇನು ಹೊಸ ಆಟ ಅಲ್ಲ, ನಾವೆಲ್ಲ ಆಡಿರುವಂತಹ ಆಟಗಳೇ. ಆದರೆ ನಮ್ಮ ಮಕ್ಕಳಿಗೆ ಇವೆಲ್ಲ ಆಟಗಳು ತುಂಬಾ ಕಡಿಮೆ ಗೊತ್ತಿರೋದು. ಅವ್ರಿಗೇನಿದ್ರು ಬರೀ ಟಿ ವಿ, ಮೊಬೈಲು, ಸೈಕ್ಲಿಂಗು ಇಷ್ಟೇ ಗೊತ್ತಿರೋದು. ಇದೆಲ್ಲ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಖೋಖೋ ಹೇಳ್ಕೊಡ್ತಾ ಇದ್ವಿ. ಫಸ್ಟ್ ಅಕ್ಕ ಹೇಳ್ಕೊಡೋದಕ್ಕೆ ಶುರು ಮಾಡಿದರು. ಆಮೇಲೆ ನನಗೂ ಜಾಯ್ನ್ ಹೋಗು ಅಂತಂದರು. ನಾನು ಕೂಡ ಹೋದೆ. ನಮಗೂ ಆಗೋದಿಲ್ಲ ಹೇಳ್ಕೊಡೋದಕ್ಕೆ, ಅಲ್ಲೇ ಸುಸ್ತಾಗುತ್ತೆ. ಆದರೂ ಕೂಡ ಅವ್ರಿಗೆ ಹೇಳ್ಕೊಡೋಣ ಅನ್ನೋ ಕಾರಣಕ್ಕೆ ಹೋಗಿ ಆಟಾಡ್ತಾಯಿದ್ವಿ. ಹಾಗೆ ನಮ್ಮ ಆಂಟಿ ಬಿಸಿ ಬಿಸಿ ಅಲ್ಲಿಗೆ ಟೀ ಮಾಡ್ಕೊಂಬಂದು ಕೊಟ್ಟರು. ಟೀನೆಲ್ಲ ಕುಡ್ಕೊತ ಹಾಗೆ ರಾತ್ರಿ ಮಲ್ಕೊಂಬಿಟ್ವಿ. ಮತ್ತೊಮ್ಮೆ ಹೋಳಿಗೆ ಊಟ ಮಾಡಿಕೊಂಡು ಮಲ್ಕೊಂಬಿಟ್ವಿ. ಸಖತ್ತು ಸೆಕೆ ರಾತ್ರಿ. ನಾವಿದ್ದಂಥ ರಾತ್ರಿ ತುಂಬ ಚೆನ್ನಾಗಿ ಮಳೆ ಅಂದರೆ ಮಳೆ ಬಂದುಬಿಡ್ತು. ಹಂಗಾಗಿ ಕರೆಂಟು ಕೂಡ ರಾತ್ರಿ ಪೂರ್ತಿ ಇರಲಿಲ್ಲ. ಹಂಗಾಗಿ ತುಂಬ ಸೆಕೆಯಲ್ಲಿ ಆಲ್ಮೋಸ್ಟ್ ನಾವು 3-3:30 ಮಲ್ಕೊಂಡಿದ್ದು. ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ವಿ. ಸೆಕೆ ತಡೆಯೋದಕ್ಕೆ ಆಗ್ತಾಯಿಲ್ಲ ನಮಗೆ ಅಂತ. ಬೆಳಗ್ಗೆ ಎದ್ದ ಕೂಡಲೇ ಬೇಗ ಬೇಗ ಎಲ್ಲ ಸ್ನಾನ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಹಾಗೆ ನಾನು ಹೇಳಿದ್ನಲ್ಲ, ಹಳೆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಹಳ್ಳಿ ಕಡೆ ಹೋಗ್ಬಿಟ್ವಿ ಅಂತ ಅಂದರೆ ಒಂದಿನ ನಮ್ಮ ಮನೇಲಿ ತಿಂಡಿ ಆದರೆ ಪಕ್ಕದ ಮನೇಲಿ ಊಟ ಇರುತ್ತೆ. ಹಂಗೆ ಊಟಕ್ಕೆಲ್ಲ ಕರಿತಾ ಇರ್ತಾರೆ. ಒಂಥರ ತುಂಬ ಚೆನ್ನಾಗಿರುತ್ತೆ. ಅವರು ಕೂಡ ಎಲ್ಲ ಈ ಮನೆಗೆ ಊಟಕ್ಕೆ ಬರ್ತಾ ಇರ್ತಾರೆ. ನಾವು ಕೂಡ ಬೇರೆಯವ್ರ ಮನೆಗೆ ಊಟಕ್ಕೆಲ್ಲ ಹೋಗ್ತಾ ಇರ್ತೀವಿ. ಅವ್ರ ಊರಿಗೂ, ಆಂಟಿ ಊರಿಗೆ ಹೋಗೋದೇ ಒಂಥರ ಖುಷಿ ಅನಿಸ್ಬಿಡುತ್ತೆ ನಮಗೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ. ಆಂಟಿನೂ ಬೇಗ ಬೇಗ ಎಲ್ಲ ಕಸ ನೆಲ ಎಲ್ಲ ಮಾಡಿಕೊಟ್ರು. ನಾನು ಎಲ್ಲ ಸ್ನಾನಗಿನ ಮಾಡ್ಕೊಂಡಿದ್ದೆ ಅಲ್ವಾ, ಬೇಗ ಎದ್ದು. ಹಾಗಾಗಿ ಪೂಜೆನ ಮಾಡಿದೆ. ಆಂಟಿ ತುಂಬ ಹೂಗಳನ್ನು ಬೆಳೆಸಿದ್ದಾರೆ. ಹಾಗಾಗಿ ಒಂಥರ ಕಲರ್ ಹೂಗಳು. ಇವೆಲ್ಲ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ದಂತಹ ಹೂಗಳು ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಚಿಂಗಮಿನ್ ಕಲರ್ ಹೂವು ಅಂತ ಹೇಳ್ತಾ ಇದ್ವಿ. ಕರೆಕ್ಟ್ ಹೆಸರು ಗೊತ್ತಿಲ್ಲ ಈ ಹೂಗಳೆಲ್ಲ ಏನಂತಾರೆ ಅಂತ. ಆದರೆ ಫುಲ್ಲು ಕಲರ್ ಹೂಗಳೇ. ನಾವೆಲ್ಲ ಇಲ್ಲಿ ಗುಲಾಬಿ ಹೂವು ಮತ್ತು ಶಾವಂತಿಗೆ ಹೂವು ತೊಗೊಂಡು ದುಡ್ಡಿಗೆ ತೊಗೊಂಡು ಮುಡಿಸ್ತಾ ಇರ್ತೀವಿ. ಆದರೆ ಅಲ್ಲಿ ಊರಿಗೆ ಹೋದ್ಮೇಲೆ ತುಂಬಾ ಹೂಗಳು ಎಷ್ಟು ಬೇಕಾದ್ರೂ ತೊಗೊಂಡು ಮುಡಿಸ್ಬಿಟ್ಟು ಆರಾಮಾಗಿ ಪೂಜೆ ಮಾಡ್ಬೋದು. ಹಾಗಾಗಿ ನಾನು ಕೂಡ ಎಲ್ಲವನ್ನು ರೆಡಿ ಮಾಡಿ ಬೇಗ ಪೂಜೆನ ಮಾಡಿ ಮುಗಿಸಿದೆ. ಹಾಗೆ ಅವತ್ತು ಅಮಾವಾಸ್ಯೆ ಇದ್ದ ಕಾರಣ ನಮ್ಮ ಕಡೆ ಎಲ್ಲ ಅಮಾವಾಸ್ಯೆ ದಿನ ಈ ರೀತಿ ಕಸನೆಲ್ಲ ಎಲ್ಲವನ್ನು ಮಾಡಿಕೊಂಡು ಪೂಜೆ ಮಾಡ್ತೀವಿ. ನೀಟಾಗಿ ಎಲ್ಲವನ್ನು ಪೂಜೆ ಮಾಡಿಕೊಂಡೆ. ಪೂಜೆ ಮಾಡಿದರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಮನೆಯಲ್ಲಿ. ಅಷ್ಟರೊಳಗೆ ಪಕ್ಕದ ಮನೆ ಅಂದರೆ ಆಂಟಿಯವರ ಅತ್ತೆ ಮನೆಯೇ ಅದು. ಅಜ್ಜಿ ಮನೆ ಅಂತ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತು ಪಕೋಡನ ಮಾಡಿ ಕಳಿಸಿದ್ರು. ಬಿಸಿ ಬಿಸಿ ಇದ್ದ ಕಾರಣ ನನಗೆ ತಡೆಯೋದಕ್ಕೆ ಆಗ್ದೇ ಅಲ್ಲೇ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿದ್ವಿ ಅಲ್ವಾ, ಎಲ್ಲ ಪೂಜೆದು ಮುಗ್ದಿತ್ತು. ಹಾಗಾಗಿ ಮನೇಲೇ ಟೇಸ್ಟ್ ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಬಿಸಿ ಬಿಸಿ ಇದ್ದಿದ್ದಕ್ಕೂ ಆ ಬಿಸಿ ಉಪ್ಪಿಟ್ಟು, ಬಿಸಿ ಪಕೋಡ ಅಂತೂ ತುಂಬ ರುಚಿಯಾಗಿತ್ತು. ನಾನು ತಿಂತಾಯಿದ್ದೆ. ಅಷ್ಟರೊಳಗೆ ಮಗನೂ ಬಂದುಬಿಟ್ಟು ನನಗೂ ಕೊಡು ಅಂತಂದು ಅವನು ಕೂಡ ಟೇಸ್ಟ್ ನೋಡ್ತಾ ಇದ್ದ. ಅವನಿಗೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳ್ತಾ ಇದ್ದ. ತಿಂದುಬಿಟ್ಟು ನಾವು ಪಕ್ಕದ ಮನೆಗೆ ಊಟಕ್ಕೆ ಹೋದ್ವಿ. ಆಂಟಿ ಮನೆ ಹಿಂಗಿದೆ ನೋಡಿ. ತುಂಬ ಶೀಟಿನ ಮನೆ ಆಗಿದ್ದರಿಂದ ತುಂಬ ಸೆಕೆ ಆಗ್ತಾಯಿತ್ತು. ಆದರೆ ಹೊರಗಡೆ ಎಲ್ಲ ಫುಲ್ಲು ಹಸ್ರಾಗಿರುತ್ತೆ. ಗಿಡಗಳಂತೂ ತುಂಬಾ ಬೆಳೆಸಿದ್ದಾರೆ. ಇದು ಪಕ್ಕದ ಮನೆ ಅಜ್ಜಿ ಮನೆ. ಹೆಂಗಿದೆ ನೋಡಿ ತೋರಿಸ್ತೀನಿ. ಎಲ್ಲ ಹಳೆ ಕಾಲದ ಮನೆಗಳೇ, ತುಂಬಾ ಚೆನ್ನಾಗಿರುತ್ತೆ. ಈ ಮನೆ ಹಳೆ ಕಾಲದ ಮನೆ ಅಲ್ವಾ, ಹಂಗಾಗಿ ಒಳಗಡೆ ಹೋಗ್ಬಿಟ್ರೆ ತಂಪಾಗಿರುತ್ತೆ. ಮೇಲೆ ಅಟ್ಟ ಇರುತ್ತೆ ಅಲ್ವಾ, ಕೆಳಗಡೆ ಕಪ್ಪು ಕಲ್ಲುಗಳು ಹಾಸಿರ್ತಾರೆ. ಹಂಗಾಗಿ ತುಂಬ ತಂಪು ಅನ್ನಿಸ್ತಾ ಇರುತ್ತೆ. ಈ RCC ಮನೆಗಳು, ಶೀಟಿನ ಮನೆಗಳು ಸಖತ್ತು ಸೆಕೆ ಅಂತಲೇ ಹೇಳ್ಬೋದು. ಒಳಗಡೆ ಹೋಗ್ತಾನೆ ನನ್ನ ಮಗ ಬೆಕ್ಕು ಬೇರೆ ನೋಡಿಬಿಟ್ಟ. ಅದನ್ನು ಬೇರೆ ಮಾತಾಡ್ಸ್ಕೊತ ಕೂತಿದ್ದ. ಮುಡ್ತೀನಿ ಅಂತ ಇದ್ದ. ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ದ. ಪಕ್ಕದ ಮನೆಯವರು ಅಷ್ಟೇ, ಅಜ್ಜಿ ಮನೆಗೆ ತುಂಬ ಹೂವಿನ ಗಿಡ ಬೆಳೆಸಿದ್ದಾರೆ. ಫುಲ್ಲು ಹಸ್ರಾಗಿದೆ. ಒಂಥರ ವೆರೈಟಿ ಗಿಡಗಳನ್ನೇ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಅದನ್ನೆಲ್ಲ ನೋಡಿಕೊಂಡು ಒಂದು ರೌಂಡು ಒಳಗಡೆ ಹೋಗ್ಬಿಟ್ಟು ನನ್ನ ಮಗ ತಿಂತೀನಿ ತಿಂಡಿನ ತಿನ್ಸಮ್ಮ ಅಂದ. ಅವನಿಗೂ ಸ್ವಲ್ಪ ಉಪ್ಪಿಟ್ಟು ಮತ್ತು ಪಕೋಡ ಎರಡನ್ನೂ ತಿನ್ನಿಸಿದೆ.
ತುಂಬ ಚೆನ್ನಾಗಿತ್ತು. ಏನು ಅಂತಂದರೆ ನಾನೇನು ಮೊದಲಿಂದನೂ ಯೂಟ್ಯೂಬರ್ ಅಲ್ಲ, ಅಥವಾ ನನ್ನ ಫ್ಯಾಮಿಲಿಯಲ್ಲೂ ಯಾರೂ ಯೂಟ್ಯೂಬರ್ ಇಲ್ಲ. ನಾನು ಹೊಸ್ದಾಗಿ ಪ್ರತಿಯೊಂದನ್ನು ಕಲ್ತ್ಬಿಟ್ಟು ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟೇ. ಯಾರಿಗೆಲ್ಲ ನನ್ನ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇದೆಯೋ ಅವ್ರು ಬರ್ತಾರೆ. ಇಷ್ಟ ಆಗಿಲ್ಲ ಅನ್ನೋರು ನಮ್ಗೆ ಇಷ್ಟ ಇಲ್ಲ ತೋರಿಸ್ಬೇಡಿ ಅಂತ ಹೇಳ್ತಾರೆ ಅಷ್ಟೇ. ಯಾರಿಗೂ ಬಲವಂತ ಇಲ್ಲ ನನ್ನ ವೀಡಿಯೋದಲ್ಲಿ ಬರಲೇಬೇಕು, ನೀವು ತೋರಿಸ್ಲೇಬೇಕು ಅಂತ. ನನಗಿಷ್ಟ, ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಚೆನ್ನಾಗಿ ತಿಂಡಿ ಗಿಂಡಿ ಎಲ್ಲ ತಿಂದ್ಕೊಂಡು ಈ ಕಡೆ ಆಂಟಿ ಮನೆಗೆ ಬಂದುಬಿಟ್ಟು ಕೂತ್ಕೊಂಡ್ವಿ. ಅಷ್ಟೊತ್ತಿಗೆ ನನ್ನ ತಮ್ಮ ಹೋಗಿ ಐಸ್ ಕ್ರೀಮ್ ತೊಗೊಂಬಂದ. ಅವ್ನು ಐಸ್ ಕ್ರೀಮ್ ತೊಗೊಂಬರೋ ಕೋನ್ ಐಸ್ ಕ್ರೀಮು ಅಂತಂದರೆ ಬೇಡ ಬೇರೆ ಥರ ತರ್ತೀನಿ ಅಂತಂದು ಈ ರೀತಿ ಐಸ್ ಕ್ರೀಮ್ ತಂದು ನನ್ನ ಮಕ್ಕಳಿಗೆಲ್ಲ ಕೊಟ್ಬಿಟ್ಟು ಹೆಂಗೆ ಐಸ್ನ ಹೆಂಗೆ ತಿನ್ನೋದು ಅಂತ ಹೇಳ್ಕೊಡ್ತಾ ಇದ್ದ. ನೀವೆಲ್ಲ ಹೆಂಗೆ ತಿಂತೀರ ನೋಡಿ, ನಾವು ಹಿಂಗೆ ತಿನ್ನೋದು, ನಾವು ಚಿಕ್ಕವರಿದ್ದಾಗ ಹಂಗೆ ತಿಂತಿದ್ವಿ ಹಿಂಗೆ ತಿಂತಿದ್ವಿ ಅಂತ ಹೇಳ್ಕೊಡ್ತಾ ಇದ್ದ. ಹೆಂಗೆ ಅಂದರೆ ಅಲ್ಲಿಗೆ ಹೋಗ್ಬಿಟ್ರೆ ಬರೀ ಕಾಮಿಡಿ ಮಾಡ್ಕೊಂಡಿರ್ತೀವಿ. ಆಂಟಿನೂ ಈ ಕೆಲಸ ಮಾಡಿ ನೀವು, ಆ ಕೆಲಸ ಮಾಡಿ ಅಂತ ಏನೂ ಹೇಳಲ್ಲ, ಅವರೇ ಮಾಡ್ತಾಯಿರ್ತಾರೆ. ನಮಗಿಷ್ಟ ಆದರೆ ಮಾತ್ರ ಹೋಗಿ ಅವರಿಗೆ ಸ್ವಲ್ಪ ಸಹಾಯ ಮಾಡ್ತೀವಿ, ಇಲ್ಲ ಅಂತಂದರೆ ಕೂತ್ಕೊಂಡು ಈ ರೀತಿ ಹರಟೆ ಹೊಡ್ಕೊತ ಕೂತ್ಕೊತೀವಿ. ಅದನ್ನೆಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ. ಆಟೋದಲ್ಲಿ ನೋಡಿಬಿಟ್ರೆ ದಯವಿಟ್ಟು ನಗಬೇಡಿ, ಒಂದೇ ಆಟೋದಲ್ಲಿ ಸರಿಯಾಗಿ ತುಂಬ್ಕೊಂಬಿಟ್ಟಿದ್ವಿ. ಅಲ್ಲೆಲ್ಲ ಬಂದು ಏನೊಂದು 6-7 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಚಿತ್ರದುರ್ಗ ಅವ್ರ ಊರಿಂದ. ಹೋಗ್ಬಿಟ್ಟು ಅಲ್ಲಿಂದ ಬಸ್ಸಿಗೆ ಹೋಗ್ತಾ ಇದ್ದೀವಿ. KSRTC ಬಸ್ ಸ್ಟ್ಯಾಂಡು ತುಂಬ ಅಂದರೆ ತುಂಬಾ ರಶ್ ಇತ್ತು. ಅದ್ರಾಗೂ ಬೇಸಿಗೆ ರಜೆ ಅಲ್ವಾ, ಎಲ್ಲರೂ ಕೂಡ ಊರುಗಳಿಗೆ ಹೋಗ್ತಾನೆ ಇರ್ತಾರೆ. ಇನ್ನೊಂದು ವಾರದಲ್ಲೇ ಸ್ಕೂಲ್ ಬೇರೆ ಶುರುವಾಗುತ್ತೆ. ಹಂಗಾಗಿ ಊರಿಂದ ಬರೋರು ಕೂಡ ಅಷ್ಟೇ ಜನ ಇರ್ತಾರೆ. ಹಾಗಾಗಿ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಅದರಲ್ಲೇ ಹೆಂಗೋ ನಮಗೆ ಸೀಟ್ ಕೂಡ ಸಿಕ್ತು. ಆರಾಮಾಗಿ ಕೂತ್ಕೊಂಡು ಊರಿಗೆ ಹೊರಟ್ವಿ. ನೋಡಿ ಎಷ್ಟು ಜನ ಇದ್ದರು ಬಸ್ ಸ್ಟ್ಯಾಂಡಲ್ಲಿ ಅಂತ ತೋರಿಸ್ತೀನಿ. ಅಯ್ಯೋ, ಇಷ್ಟೊಂದು ಜನ ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟೊಂದು ಜನ ಇರ್ತಾರೆ. ಬಸ್ ಬಂದ ಕೂಡಲೇ ಓಡೋಗ್ಬಿಡ್ಬೇಕು ಸೀಟ್ ಬೇಕು ಅಂತಂದರೆ, ಅಷ್ಟು ರಶ್ ಇರುತ್ತೆ. ಅದರಲ್ಲೂ ಫ್ರೀ ಬಸ್ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಯಾವಾಗಲೂ ಬಸ್ಗಳು. ಅದರಲ್ಲೇ ಹಂಗೂ ಹಿಂಗೂ ಕೂತ್ಕೊಂಡು ಹೋದ್ವಿ. ಅಂದರೆ ಎಷ್ಟು ಅಂದರೆ ಮಳೆ ಮೋಡ ತುಂಬ ಆಗಿಬಿಟ್ಟಿತ್ತು, ತುಂಬ ಮಳೆ ಬರ್ತಾಯಿದೆ, ದಿನ ಮಳೆ ಬರ್ತಾಯಿರೋ ಕಾರಣ ಸಂಜೆ ಆಯಿತು ಅಂದ ಕೂಡಲೇ ತುಂಬಾ ಗಾಳಿ ಬರ್ತಾಯಿತ್ತು. ಹಾಗಾಗಿ ಮಳೆನೂ ಹಾಗೆ ಇತ್ತು. ನಾವು ಬೇಗ ಹೋಗ್ಬಿಟ್ಟು ದಾವಣಗೆರೆ ಸೇರ್ಕೋಬೇಕು, ಮನೆ ಸೇರ್ಕೋಬೇಕು ಅನ್ನೋ ಕಾರಣಕ್ಕೆ ಬೇಗ ಬಂದು ಬಸ್ ಹತ್ತು ಹೊರಟ್ಬಿಟ್ವಿ. ಇಲ್ಲಿವರೆಗೂ ನೀವು ನನ್ನ ವೀಡಿಯೋನ ಕಂಟಿನ್ಯೂ ನೋಡಿದ್ದೀರಾ ಅಂತಂದರೆ ನಿಮಗೆ ಖಂಡಿತ ನನ್ನ ವೀಡಿಯೋಗಳು ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ, ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ ಕೂಡಲೇ ನಿಮಗೆ ಪಟ್ ಅಂತ ನೋಟಿಫಿಕೇಷನ್ ಬಂದುಬಿಡುತ್ತೆ. ಬೇಗ ನಾನು ಏನು ಹಾಕಿದ್ದೀನಿ ವೀಡಿಯೋ ಅಂತ ಚೆಕ್ ಮಾಡ್ಬೋದು. ಹಾಗೆ ನಿಮಗೇನಾದರೂ ನನ್ನ ಬಗ್ಗೆ ಅನಿಸಿಕೆಗಳಿದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸ್ಬೋದು. ನಾನು ಕೂಡ ಅದಕ್ಕೆ ಉತ್ತರಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬೇಗ ಹತ್ತಿ ಬಂದು ದಾವಣಗೆರೆ ಸೇರಿಕೊಂಡ್ವಿ. ಅಷ್ಟರೊಳಗೆ ಮಳೆ ಬಂದು ನಿಂತೋಗಿತ್ತು ದಾವಣಗೆರೆಗೆ. ಮತ್ತೊಮ್ಮೆ ಬೇಗ ಆಟೋನ ಮಾಡ್ಕೊಂಬಿಟ್ಟು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನನ್ನ ಊರಿಗೆ ಹೋಗಿ ಬಂದಂತಹ ವಿಡಿಯೋ. ಒಂದು ದಿನ ಮಾತ್ರ ಸ್ಟೇ ಆಗಿ ಬಂದಿದ್ದೀವಿ ಅಷ್ಟೇ. ಯಾಕೆಂದರೆ ತುಂಬ ಸೆಕೆ ಇದ್ದ ಕಾರಣ ನಮಗೂ ಕೂಡ ಇರೋದಕ್ಕೆ ಆಗ್ತಾ ಇರಲಿಲ್ಲ ಆಂಟಿ ಊರಲ್ಲಿ. ಮತ್ತು ಬೇಗ ಬರ್ತೀವಿ ನಿಮ್ಮ ಊರಿಗೆ ಅಂತ ಹೇಳಿಬಿಟ್ಟು ಹೋಗಿ ಬಂದ್ವಿ. ತುಂಬಾ ಖುಷಿ ಆಯಿತು, ಮಕ್ಕಳಿಗೂ ಕೂಡ ತುಂಬಾ ಖುಷಿ ಆಯಿತು. ಹಾಗೆ ನನ್ನ ಮಗಳನ್ನೂ ಕೂಡ ನಾನು ಸ್ವಲ್ಪ ದಿನದ ಮಟ್ಟಿಗೆ ಅಲ್ಲಿ ಬಿಟ್ಟಿದ್ದೆ. ಆಂಟಿ ಊರಲ್ಲಿ ಇರಬೇಕು, ಅಡ್ಜಸ್ಟ್ ಆಗಬೇಕು, ಮಕ್ಕಳ ಜೊತೆ ಆಟ ಆಡೋದು ಕಲಿಬೇಕು ಅನ್ನೋ ಕಾರಣಕ್ಕೆ ಒಂದು ವಾರ ಬಿಟ್ಟು ಬಂದಿದ್ದೆ. ಅವಳು ಕೂಡ ತುಂಬಾ ಇಷ್ಟಪಟ್ಟಳು. ಇನ್ಮೇಲೆ ನೆಕ್ಸ್ಟ್ ರಜೆಗಳು ಇದ್ದಾಗ ಕೂಡ ಮತ್ತೆ ಕಳಿಸ್ತಾನೆ ಇರ್ತೀನಿ. ಹಾಗೆ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊತೀನಿ. ಎಲ್ಲ ಸಂಬಂಧಗಳನ್ನು ಆದಷ್ಟು ಉಳಿಸ್ಕೊಳ್ಳೋದಕ್ಕೆ ನೋಡೋಣ. ಆದರೆ ನಾವು ಹೇಗೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವೋ ನಮ್ಮ ಎದುರುಗಡೆ ಇರೋರು ಕೂಡ ಆ ಪ್ರಯತ್ನ ಮಾಡಿದ್ರೆ ಮಾತ್ರ ಆ ಸಂಬಂಧಗಳು ಚೆನ್ನಾಗಿರೋದು, ಮುಂದೆ ಉಳಿಸ್ಕೊಂಡು ಹೋಗೋದಕ್ಕೂ ಕೂಡ ಹೆಲ್ಪ್ ಆಗೋದು. ಅವರು ದಿಮಾಕ ಮಾಡ್ತಾರೆ ಅಂದರೆ ಖಂಡಿತ ನೀವು ದಿಮಾಕ ಮಾಡಿ, ಅವ್ರು ಮಾತಾಡ್ಸಲ್ಲ ಅಂದರೆ ಖಂಡಿತ ನೀವು ಮಾತಾಡಿಸ್ಬೇಡಿ. ನಮ್ಮತನ ನಾವು ಯಾವತ್ತೂ ಬಿಟ್ಕೊಡ್ಲೇಬಾರ್ದು. ಮೊದಲು ನಾವು ಚೆನ್ನಾಗಿದ್ದರೆ ಮಾತ್ರ ಎಲ್ಲರೂ ಕೂಡ ಬರೋದು. ಇದನ್ನು ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.